ಒಂದ್ಸಾರಿ ಈ ವಿಡಿಯೋನ ನೋಡಿ. ನೀವೀಗಾಗಲೇ ನ್ಯೂಸಲ್ಲೆಲ್ಲ ವಿಡಿಯೋಸ್ಗಳಲ್ಲೆಲ್ಲ ನೋಡಿರ್ಬೋದು, ಅಮೆರಿಕ ವೆನಿಜುವೆಲಾದ ಮಧ್ಯೆ ಯುದ್ಧ ನಡೀತಿರೋದು. ನಿಮಗೆಲ್ಲ ಅನಿಸ್ಬೋದು, ಅಲ್ಲ ಗುರು, ಅದ್ಯಾವ ದೇಶ ಜಗತ್ತಲ್ಲಿ ಶಕ್ತಿಶಾಲಿ ರಾಷ್ಟ್ರ ಅಮೆರಿಕ ಜೊತೆನೂ ಯುದ್ಧ ಮಾಡ್ತಿದೆ ಅಂತ. ಆದರೆ ನಿಜ ಕಾರಣ ಏನಂದರೆ, ವೆನಿಜುವೆಲಾ ಯಾವ ರೀತಿ ತಪ್ಪು ಮಾಡದೇ ಇದ್ರೂ ಕೂಡ ಅಮೆರಿಕ ಅವ್ರ ಮೇಲೆ ಅಕ್ರಮವಾಗಿ ಯುದ್ಧ ಸಾರ್ತಾ ಇದ್ದಾರೆ. ಅದಕ್ಕೆ ವೆನಿಜುವೆಲಾ ಒಪ್ತಾ ಇಲ್ಲ. ನಾವೇನು ತಪ್ಪು ಮಾಡದೇ ಇದ್ರೂ ಕೂಡ ಅಮೆರಿಕದವರು ನಮ್ಮ ಮೇಲೆ ಯುದ್ಧ ಸಾರ್ತಾ ಇದ್ದಾರೆ, ಇದಕ್ಕೆ ನಾವ್ಯಾಕೆ ಸೋಲನ್ನು ಒಪ್ಕೊಳ್ಬೇಕು ಅಂತ ವೆನಿಜುವೆಲಾ ಕೂಡ ಮಧ್ಯಂತರ ಅಧ್ಯಕ್ಷೆಯನ್ನು ಆಯ್ಕೆ ಮಾಡಿಕೊಂಡು ವೆನಿಜುವೆಲಾ ಕೂಡ ಅಮೆರಿಕ ಜೊತೆ ಯುದ್ಧ ಮಾಡೋದಕ್ಕೆ ಸಿದ್ಧವಾಗಿದೆ. ಇಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಸುಳ್ಳು ಕಾರಣನ ನೀಡ್ತಾ ಇದ್ದಾರೆ ಅಂದರೆ, ವೆನಿಜುವೆಲಾ ಅಧ್ಯಕ್ಷ ಸರಿಯಾಗಿ ಆಡಳಿತ ನಡೆಸ್ತಾ ಇಲ್ಲ ಮತ್ತು ವೆನಿಜುವೆಲಾ ನಮ್ಮ ದೇಶಕ್ಕೆ ಕಳವಾಗಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಇನ್ನೊಂದು ಕಾರಣ ಏನಂದರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಡೊನಾಲ್ಡ್ ಟ್ರಂಪು ಒಂದು ಡ್ಯಾನ್ಸನ್ನು ಮಾಡಿರ್ತಾರೆ. ಅದೇ ರೀತಿ ಡ್ಯಾನ್ಸ್ನ ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರು ಕೂಡ ಮಾಡಿರ್ತಾರೆ. ಈ ನಿಕೋಲಸ್ ಮಡುರೋ ನಾನು ಮಾಡಿರೋ ಡ್ಯಾನ್ಸ್ನ ಮಾಡಿ ನನಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಅಮೆರಿಕ ಅಧ್ಯಕ್ಷ ಕಾರಣನ ನೀಡಿ, ನಾ ಇದೇ ಕಾರಣಕ್ಕೆ ಅವ್ರನ್ನ ಕಿಡ್ನಾಪ್ ಮಾಡಿರೋದು ಅಂತ ಅಮೆರಿಕ ಅಧ್ಯಕ್ಷ ಕೂಡ ಕಾರಣನ ನೀಡಿದ್ದಾರೆ. ಆದರೆ ನಿಜ ಸಂಗತಿ ಇದಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ನಿಜ ಸಂಗತಿ ಏನಂದರೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ತೈಲ ಇರುತ್ತೋ ಆ ದೇಶನೇ ಭವಿಷ್ಯದಲ್ಲಿ ಶ್ರೀಮಂತ ರಾಷ್ಟ್ರ ಆಗ್ಬೋದು. ಯಾಕಂದರೆ ನಮ್ಮ ದೇಶವೂ ಕೂಡ, ನಮ್ಮ ಭಾರತ ದೇಶವೂ ಕೂಡ ಅರಬ್ ದೇಶಗಳಿಂದ ಒಂದಿಷ್ಟು ತೈಲವನ್ನು ಮತ್ತು ಕಚ್ಚಾ ಪದಾರ್ಥಗಳನ್ನು ಆಮದು ಮಾಡ್ಕೊತೀವಿ. ಅದೇ ರೀತಿಯಾಗಿ ವೆನಿಜುವೆಲಾ ದೇಶದಿಂದ ಬೇರೆ ಬೇರೆ ದೇಶಗಳು ತೈಲವನ್ನು ಆಮದು ಮಾಡ್ಕೋತವೆ. ನಿಮಗೆಲ್ಲ ಗೊತ್ತಿರಬೇಕು, ವೆನಿಜುವೆಲಾ ಹತ್ತಿರ ಸುಮಾರು 303 ಬಿಲಿಯನ್ ಬ್ಯಾರಲ್ಗಳಿಗಿಂತ ಹೆಚ್ಚು ತೈಲ ಇದೆ ಮತ್ತು ವೆನಿಜುವೆಲಾದ ಹತ್ತಿರ ಚಿನ್ನ ಆಭರಣಗಳು ಕೂಡ ಇದೆ. ಈ ಚಿನ್ನ ಆಭರಣಗಳನ್ನು ಕೂಡ ವೆನಿಜುವೆಲಾ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತೆ. ಇದೇ ವಿಷಯ ಸಲುವಾಗಿ ಅಮೆರಿಕ ಅವ್ರ ಮೇಲೆ ಯುದ್ಧ ಸಾರ್ತಾ ಇರೋದು ಅಂತ ಎಲ್ಲರೂ ಕೂಡ ಅನ್ಕೋತಿದ್ದಾರೆ. ಆದರೆ ಇಲ್ಲಿ ಏನೇ ಆಗಲಿ, ಅಮೆರಿಕ ಈ ರೀತಿ ಶಾಂತಿ ರಾಷ್ಟ್ರ ವೆನಿಜುವೆಲಾದ ಮೇಲೆ ಅಕ್ರಮವಾಗಿ ಯುದ್ಧ ಮಾಡೋದು ನಿಮಗೆ ಸರಿನಾ? ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರೋ ಹಾಗೆ ಏನಂದರೆ, ವೆನಿಜುವೆಲಾದ ಮೇಲೆ ಯುದ್ಧ ಮುಗಿದ ನಂತರ ಇನ್ನು 3 ದೇಶಗಳ ಮೇಲೆ ನಾವು ಸೇಡ್ ತೀರಿಸ್ಕೊಳ್ಳೋದಿದೆ. ಯಾಕಂದರೆ ಆ ದೇಶಗಳು ಕೂಡ ವೆನಿಜುವೆಲಾದ ಹಾಗೆಯೇ ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ದಾವೆ ನಮ್ಮ ದೇಶಕ್ಕೆ. ಇದರಿಂದಾಗಿ ನಮ್ಮ ದೇಶದಲ್ಲಿ ಅಸ್ತಿತ್ವತೆ ಉಂಟಾಗ್ಬೋದು. ಹೀಗಾಗಿ ವೆನಿಜುವೆಲಾದ ಮೇಲೆ ಸೇಡ್ ತೀರಿಸ್ಕೊಂಡ ಹಾಗೆಯೇ ಇನ್ನು 3 ದೇಶಗಳಾಗ ಮೆಕ್ಸಿಕೋ, ಕ್ಯೂಬಾ ಮತ್ತು ಕೊಲಂಬಿಯಾದ ಮೇಲೆ ನಾವು ಸೇಡನ್ನು ತೀರಿಸ್ಕೊಳ್ಳೋದಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಹೇಳಿಕೆ ನೀಡಿದ್ದಾರೆ. ಅಮೆರಿಕ ಹೀಗೆ ದೇಶದಿಂದ ದೇಶಕ್ಕೆ ದೇಶವನ್ನು ಆಳ್ತಾ ಹೋದರೆ, ಬ್ರಿಟಿಷರು ನಮ್ಮ ಇಡೀ ಭಾರತ ದೇಶವನ್ನು ಆಳಿರೋ ಹಾಗೆ ಅಮೆರಿಕ ಕೂಡ ಇಡೀ ಜಗತ್ತನ್ನೇ ಆಳೋದ್ರಲ್ಲಿ ಅಚ್ಚರಿ ಏನಿಲ್ಲ. ನಂದಿದು ಒಂದೇ ಲಾಂಗ್ ವಿಡಿಯೋ ಆಗಿರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಮತ್ತು ನನ್ನ ಹತ್ರ ಮೈಕ್ ಕೂಡ ಇಲ್ಲ. ನಾನು ಈಗ ಆಲ್ರೆಡಿ ಮೈಕ್ನ ಆರ್ಡರ್ ಹಾಕಿದ್ದೀನಿ. ಮೈಕ್ ಬಂದ ತಕ್ಷಣವೇ ನಾನು ಮುಂದಿನ ವಿಡಿಯೋಗಳನ್ನೆಲ್ಲ ಮೈಕ್ ತೊಗೊಂಡೇ ಮಾಡ್ತೀನಿ.